ನಮಸ್ಕಾರ ಸ್ನೇಹಿತರೆ ಮಾಯಾದಲ್ಲಿ ಕಂಬೈನ್ ಅಂತ ಒಂದು ಟೂಲ್ ಇತ್ತು. ಸೊ ಆ ಕಂಬೈನ್ ಟೂಲ್ನ ಯೂಸ್ ಮಾಡಿ ನಾವು ಯಾವುದೇ ಎರಡು ಮೆಶ್ ಅನ್ನ ಕಂಬೈನ್ ಮಾಡಿ ಸಿಂಗಲ್ ಮೆಶ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ವಿ. ಸೊ ಅದೇ ತರ ಇಲ್ಲಿ ಕೂಡ ಜಾಯಿನ್ ಅಂತ ಟೂಲ್ ಇದೆ. ಸೇಮ್ ಅಲ್ಲಿ ಕಂಬೈನ್ ಅಂತ ಏನಿದೆ, ಇಲ್ಲಿ ಜಾಯಿನ್ ಅಂತ ಇದೆ. ಸೊ ಆ ಜಾಯಿನ್ ಟೂಲ್ನ ಯೂಸ್ ಮಾಡಿ ನಾವು ಎರಡು ಮೆಶ್ ಅನ್ನ ಒಂದು ಮೆಶ್ ಆಗಿ ಕನ್ವರ್ಟ್ ಮಾಡಬಹುದು. ಓಕೆ, ಜಾಯಿನ್ ಮಾಡಬಹುದು. ನಂತರ ಅದೇ ತರ ಸಪರೇಟ್ ಅಂತ ಟೂಲ್ ಇದೆ. ಮಾಯದಲ್ಲೂ ಕೂಡ ಸಪರೇಟ್ ಅಂತ ಇತ್ತು, ಇಲ್ಲೂ ಕೂಡ ಸಪರೇಟ್ ಅಂತ ಒಂದು ಟೂಲ್ ಇದೆ. ಸೊ ಅದನ್ನ ಯೂಸ್ ಮಾಡಿ ಕಂಬೈನ್ ಆಗಿರುವಂತ ಅಥವಾ ಜಾಯಿನ್ ಆಗಿರುವಂತ ಆ ಮೆಶ್ಗಳನ್ನು ಮತ್ತೆ ಸಪರೇಟ್ ಮಾಡ್ಬೋದು. ಓಕೆ, ಸೊ ಅದು ಹೇಗೆ ಅಂತ ನೋಡೋಣ. ಸೊ ನನ್ನ ಹತ್ರ ಈಗ ಎರಡು ಪಾಲಿಗಾನ್ ಸ್ಪಿಯರ್ಸ್ ಇದೆ. ಸೊ ಇದೆರಡನ್ನು ಕೂಡ ನಾನು ಜಾಯಿನ್ ಮಾಡಬೇಕು ಅಂದರೆ, ಸೊ ಇವೆರಡನ್ನು ಕೂಡ ಸೆಲೆಕ್ಟ್ ಮಾಡಿ ವಿತ್ ಶಿಫ್ಟ್ ಎರಡನ್ನು ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ಆಬ್ಜೆಕ್ಟ್ ಮೆನುಗೆ ಬಂದುಬಿಟ್ಟು ಅಲ್ಲಿ ಜಾಯಿನ್ ಅಂತ ಆಪ್ಷನ್ ಇರುತ್ತೆ. ಓಕೆ, ಸೊ ಶಾರ್ಟ್ಕಟ್ Ctrl+J ಅಂತ ಇದೆ. ಸೊ ಕ್ಲಿಕ್ ಮಾಡಿ ಆಗ ಅದು ಈಗ ನೀವು ನೋಡ್ಬೋದು, ಅದು ಒಂದು ಸಿಂಗಲ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ಇದು ಈಗ ಜಾಯಿನ್ ಆಗಿದ್ರೂ ಕೂಡ ಒಂದೇ ಸಿಂಗಲ್ ಆಬ್ಜೆಕ್ಟ್ ಆಗಿದ್ರೂ ಕೂಡ ನೀವು ವೈರ್ ಫ್ರೇಮ್ ಮೋಡಿಗೆ ಬಂದು ನೋಡಿದರೆ ಸೊ ನಿಮಗೆ ಗೊತ್ತಾಗುತ್ತೆ ಅದರ ಒರಿಜಿನಲ್ ಮೆಶ್ನಲ್ಲಿ ಯಾವುದೇ ಬದಲಾವಣೆ ಆಗಿರೋದಿಲ್ಲ. ಓಕೆ, ಸೊ ಅದು ಮುಂಚೆ ಹೇಗಿತ್ತು ಈಗಲೂ ಹಾಗೆ ಇರುತ್ತೆ. ಓಕೆ, ಸೊ ಜಸ್ಟ್ ಒಂದು ಸಿಂಗಲ್ ಆಬ್ಜೆಕ್ಟ್ ತರ ಸೆಲೆಕ್ಟ್ ಆಗ್ತಾ ಇದೆ ಅಷ್ಟೇ. ಸೊ ಸ್ನೇಹಿತರೆ, ಈ ತರ ಜಾಯಿನ್ ಮಾಡೋದು ನಮಗೆ ಸಾಕಷ್ಟು ಸಲ ಮಾಡೆಲಿಂಗ್ ನಲ್ಲಿ ಬೇಕಾಗುತ್ತೆ. ಓಕೆ, ಸೊ ಕೆಲವು ಸಲ ಫಾರ್ ಎಕ್ಸಾಂಪಲ್ ಈಗ ಒಂದು ಮಿಷಿನ್ ಮಾಡೆಲ್ ಅಥವಾ ಒಂದು ವೆಹಿಕಲ್ ಮಾಡೆಲ್ ಏನೇ ಮಾಡೆಲ್ ಮಾಡುವಾಗಲೂ ಕೂಡ ಅದರಲ್ಲಿರೋ ಎಲ್ಲಾ ಪಾರ್ಟ್ಸ್ ಅನ್ನ ನಾವು ಒಂದೇ ಮೆಶ್ ತಗೊಂಡು ಮಾಡ್ತಾ ಹೋಗಕ್ಕಾಗಲ್ಲ ಅಲ್ವಾ. ಒಂದೊಂದು ಪಾರ್ಟ್ ಅನ್ನ ಒಂದೊಂದು ಸಪರೇಟ್ ಮಾಡೆಲ್ ತರ ಮಾಡಿರ್ತೀವಿ. ಓಕೆ, ಒಂದು ಕ್ಯೂಬ್ ತಗೊಂಡು ಒಂದು ಸ್ಪೇರ್ ತಗೊಂಡು ಒಂದೊಂದು ಸಪರೇಟ್ ಆಗಿ ಮಾಡೆಲ್ ಮಾಡಿರ್ತೀವಿ. ಸೊ ಕೊನೆಗೆ ಅದೆಲ್ಲವನ್ನು ಕೂಡ ಸಪರೇಟ್ ಆಗಿ ಹಾಗೆ ಬಿಡೋ ಬದಲು ಅದೆಲ್ಲನೂ ಈ ತರ ಜಾಯಿನ್ ಮಾಡೋದ್ರಿಂದ ಅದು ಒಂದು ಸಿಂಗಲ್ ಮಾಡೆಲ್ ಆಗಿ ಇರುತ್ತೆ. ಸೊ ಈ ತರ ಜಾಯಿನ್ ಮಾಡೋದ್ರಿಂದ ಅದರ ಒರಿಜಿನಲ್ ಪ್ರತಿಯೊಂದು ಪಾರ್ಟಿನ ಒರಿಜಿನಲ್ ಮೆಶ್ ನಲ್ಲಿ ಯಾವುದೇ ಚೇಂಜಸ್ ಆಗೋದಿಲ್ಲ. ಅದು ಒರಿಜಿನಲ್ ಆಗಿ ಹೇಗಿರುತ್ತೋ ಹಾಗೆ ಇರುತ್ತೆ. ಮತ್ತೆ ಎಲ್ಲ ಸೇರಿ ಒಂದು ಸಿಂಗಲ್ ಆಬ್ಜೆಕ್ಟ್ ಕೂಡ ಆಗಿರುತ್ತೆ. ಮತ್ತೆ ಬೇಕಾದಾಗ ನಾವು ಮತ್ತೆ ಅದನ್ನ ಸಪರೇಟ್ ಕೂಡ ಮಾಡ್ಕೋಬಹುದು. ಅದು ಹೆಂಗೆ ಮತ್ತೆ ಸಪರೇಟ್ ಮಾಡೋದು ಅಂತ ಇವಾಗ ನೋಡೋಣ. ಸೊ ಇವುಗಳನ್ನ ಈಗ ಸಪರೇಟ್ ಮಾಡಬೇಕು ಅಂದರೆ, ಸೊ ಅದನ್ನು ಸೆಲೆಕ್ಟ್ ಮಾಡಿ ಟ್ಯಾಬ್ ಅಂತ ಪ್ರೆಸ್ ಮಾಡಿ ಎಡಿಟ್ ಮೋಡಿಗೆ ಬನ್ನಿ. ಸೊ ಎಡಿಟ್ ಮೋಡ್ನಲ್ಲಿ ನೀವು ನಿಮ್ಮ ಕರ್ಸರ್ನ ಜಸ್ಟ್ ಆ ಒಂದು ಮೆಶ್ ಮೇಲೆ ತೊಗೊಂಡೋಗ್ಬಿಟ್ಟು ಏನು ಸೆಲೆಕ್ಟ್ ಮಾಡೋದು ಬೇಡ, ಜಸ್ಟ್ ಆ ಮೆಶ್ ಮೇಲೆ ತೊಗೊಂಡೋಗಿ ಎಲ್ ಅಂತ ಪ್ರೆಸ್ ಮಾಡಿದ್ರೆ ಸೊ ಆ ಒಂದು ಮೆಶ್ ಫುಲ್ ಸೆಲೆಕ್ಟ್ ಆಗುತ್ತೆ ನೋಡಿ. ಸೊ ಅದು ಫುಲ್ ಸೆಲೆಕ್ಟ್ ಆಗಿದೆ. ಓಕೆ, ಸೊ ಇವನ್ ಇಲ್ಲಿ ಕೂಡ ಬಂದು ಎಲ್ ಅಂತ ಪ್ರೆಸ್ ಮಾಡಿದ್ರೆ ಇದು ಸೆಲೆಕ್ಟ್ ಆಗುತ್ತೆ, ಇದು ಸೆಲೆಕ್ಟ್ ಆಗುತ್ತೆ. ಓಕೆ, ಸೊ ಎಲ್ ಅಂತ ಪ್ರೆಸ್ ಮಾಡಿ ಅದು ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದ ನಂತರ ಆ ಮೆಶ್ ಸೆಲೆಕ್ಟ್ ಆದ ನಂತರ ಇಲ್ಲಿ ಮೆಶ್ ಮೆನುಗೆ ಬಂದುಬಿಟ್ಟು ಅಲ್ಲಿ ಸಪರೇಟ್ ಅಂತ ಆಪ್ಷನ್ ಇದೆ, ಶಾರ್ಟ್ಕಟ್ ಕೀ ಪಿ ಅಂತ ಇದೆ. ಸೊ ನಾವು ಪಿ ಅಂತ ಪ್ರೆಸ್ ಮಾಡೋಣ. ಇಲ್ಲೇ ಆಪ್ಷನ್ಸ್ಗಳು ಇಲ್ಲೇ ಬರುತ್ತೆ. ಸೊ 3 ಆಪ್ಷನ್ಸ್ ಇದೆ ಇಲ್ಲಿ. ಆ್ಯಕ್ಚುಲಿ ಸೆಲೆಕ್ಷನ್ ಆಪ್ಷನ್ ಇಲ್ಲಿ ವರ್ಕ್ ಆಗುತ್ತೆ. ಓಕೆ, ಸೊ ಸೆಲೆಕ್ಷನ್ ಅಂತ ಕ್ಲಿಕ್ ಮಾಡಿ ಅದೀಗ ಸಪರೇಟ್ ಆಗಿರುತ್ತೆ. ಮತ್ತೆ ಟ್ಯಾಬ್ ಪ್ರೆಸ್ ಮಾಡಿ ಹೊರಗಡೆ ಬನ್ನಿ. ಈಗ ನೀವು ನೋಡ್ಬೋದು ಅದು ಸಪರೇಟ್ ಆಗಿದೆ. ಸೊ ಅಲ್ಲಿ ಮತ್ತೊಂದು ಆಪ್ಷನ್ ಲೂಸ್ ಪಾರ್ಟ್ಸ್ ಅಂತ ಇತ್ತು ಸಪರೇಟ್ ಮಾಡುವಾಗ. ಸೊ ಅದನ್ನ ನೋಡೋದಕ್ಕೆ ನಾವು ಒಂದು ಸಿಂಪಲ್ ಮಾಡೆಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಇಲ್ಲಿ Ctrl+A ಅಂತ ಪ್ರೆಸ್ ಮಾಡಿ ಇದರ ಎಲ್ಲ ಟ್ರಾನ್ಸ್ಫಾರ್ಮ್ಸ್ನ Ctrl+A ಅಪ್ಲೈ ಮಾಡಿ. ಸೊ ಆಗ ನಾವು ಇನ್ಸೆಟ್ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಸಿಲಿಂಡರ್ನ ಆರ್ ಇನ್ ವೈ ಡೈರೆಕ್ಷನ್ 90 ಡಿಗ್ರಿ ಅಂತ ಟೈಪ್ ಮಾಡಿ. ಓಕೆ, ಸೊ ಈಗ ಇಷ್ಟು ಒಂದು ಫೇಸ್ನ ಸೆಲೆಕ್ಟ್ ಮಾಡಿ. ಇಲ್ಲಿಂದ ವಿತ್ Ctrl+Shift ಇಲ್ಲಿ ತನಕ ಫೇಸ್ಗಳನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಸೊ ಅಷ್ಟು ಫೇಸನ್ನು ಮೆಶ್ಗೆ ಹೋಗ್ಬಿಟ್ಟು ಡೂಪ್ಲಿಕೇಟ್ ಅಂತ ಕೊಡಿ. ಓಕೆ, ಸೊ ಡೂಪ್ಲಿಕೇಟ್ ಆಗಿರುತ್ತೆ, ಇದು ಸಪ್ರೇಟಾಗಿ ಬರುತ್ತೆ. ಸೊ ಡೂಪ್ಲಿಕೇಟ್ ಮಾಡಿದ ನಂತರ ಈಗ ಇಲ್ಲಿ ಕೂಡ ನೀವು ನೋಡ್ಬೋದು. ಸೊ ಈ ಥರ ಮೆಷಿನ ಫೇಸ್ಗಳನ್ನ ಡೂಪ್ಲಿಕೇಟ್ ಮಾಡಿದಾಗ ಅದು ಆ್ಯಕ್ಚುಲಿ ಕಂಬೈನ್ ಆಗಿರುತ್ತೆ, ಅಂದರೆ ಜಾಯಿನ್ ಆಗಿರುತ್ತೆ. ಆಟೋಮೆಟಿಕಲಿ ಅದು ಜಾಯಿನ್ ಆಗೇ ಇರುತ್ತೆ. ಓಕೆ, ಸೊ ನಾವು Ctrl+J ಮಾಡಿದ್ವಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಈಗ ಇದನ್ನು ನಾವು ಮತ್ತೆ ಸಪ್ರೇಟ್ ಮಾಡಬೇಕು. ಸೊ ಟ್ಯಾಬಿಗೆ ಬಂದುಬಿಟ್ಟು ಎಡಿಟ್ ಮೋಡಿಗೆ ಬಂದುಬಿಟ್ಟು ಎಲ್ ಅಂತ ಪ್ರೆಸ್ ಮಾಡಿದಾಗ ಅಷ್ಟು ಮಾತ್ರ ಸೆಲೆಕ್ಟ್ ಆಗುತ್ತೆ. ಸೊ ಪಿ ಸೆಲೆಕ್ಷನ್, ಈಗ ಅದು ಸಪ್ರೇಟ್ ಆಗಿರುತ್ತೆ. ಓಕೆ, ಸೊ ನೀವು ಈಗ ಅದನ್ನು ಸಪ್ರೇಟಾಗಿ ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಆಗಿಲ್ಲ ಅಂದರೆ ಎರಡನ್ನೂ ಸೆಲೆಕ್ಟ್ ಮಾಡಿ ವಿತ್ ಶಿಫ್ಟ್ ಇದನ್ನು ಸೆಲೆಕ್ಟ್ ಮಾಡಿ ಅದು ಡಿಸೆಲೆಕ್ಟ್ ಆಗುತ್ತೆ. ಸೊ ಅದನ್ನು ಒಂದು ಸ್ವಲ್ಪ ಮೇಲ್ಗಡೆ ತಗೊಳ್ಳಿ. ಸೊ ಇದಕ್ಕೆ ನಾವು ಇಲ್ಲಿ ಸಾಲಿಡಿಫೈ ಮಾಡಿಫೈರ್ನ ಅಪ್ಲೈ ಮಾಡೋಣ. ಸೊ ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಕೊಡಿ. ಓಕೆ, ಸೊ ನಂತರ ಇದನ್ನು ಅಪ್ಲೈ ಅಂತ ಕೊಡಿ. ಸೊ ಅದು ಮೆಶ್ ಆಗಿ ಕನ್ವರ್ಟ್ ಆಗುತ್ತೆ.
ಸೊ ಈಗ ಇಲ್ಲಿ ಟೋಟಲ್ 9 ಬಿಡಿ ಬಿಡಿ ಪಾರ್ಟ್ಸ್ ಇದೆ. ಓಕೆ, ಸೊ ನಾವು ಬಿ ಪ್ರೆಸ್ ಮಾಡಿ ಎಲ್ಲವನ್ನು ಕೂಡ ಸೆಲೆಕ್ಟ್ ಮಾಡಿ, ಸೊ ಕಂಟ್ರೋಲ್ ಜೆ ಅಂತ ಕೊಟ್ಟರೆ ಎಲ್ಲವೂ ಕೂಡ ಸೇರಿ ಒಂದು ಸಿಂಗಲ್ ಆಬ್ಜೆಕ್ಟ್ ಆಗಿ ಚೇಂಜ್ ಆಗುತ್ತೆ. ಮತ್ತೆ ಸೊ ಇದನ್ನು ಸೆಲೆಕ್ಟ್ ಮಾಡಿ ನಾವು ಜಸ್ಟ್ ಡೈರೆಕ್ಟಾಗಿ ಪಿ ಅಂತ ಇದನ್ನು ಸೆಲೆಕ್ಟ್ ಮಾಡಿ ಎಡಿಟ್ ಮೋಡಿಗೆ ಹೋಗ್ಬಿಟ್ಟು, ಎಡಿಟ್ ಮೋಡ್ನಲ್ಲಿ ಯಾವುದೇ ಒಂದು ಮೆಷನ್ನು ಕೂಡ ಸೆಲೆಕ್ಟ್ ಮಾಡಿದೆ, ಯಾವ ಮೆಷನ್ನು ಸೆಲೆಕ್ಟ್ ಮಾಡಿದೆ, ಜಸ್ಟ್ ಪಿ ಅಂತ ಪ್ರೆಸ್ ಮಾಡಿ ಡೈರೆಕ್ಟಾಗಿ ಇಲ್ಲಿ ಬೈ ಲೂಸ್ ಪಾರ್ಟ್ಸ್ ಅಂತ ಕೊಟ್ಟರೆ ಆಗ ಏನಾಗುತ್ತೆ, ಎಲ್ಲ 9 ಪಾರ್ಟ್ಸ್ ಕೂಡ ಮತ್ತೆ ಸಪ್ರೇಟ್ ಆಗುತ್ತೆ. ಓಕೆ, ಸೊ ಈ ಥರ ಕೂಡ ನಾವು ಅವುಗಳನ್ನು ಸಪ್ರೇಟ್ ಮಾಡಬಹುದು. ಮತ್ತು ಅಲ್ಲಿ ಸಪ್ರೇಟ್ ಮಾಡುವಾಗ ಅಲ್ಲಿ ಬೈ ಮೆಟೀರಿಯಲ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದು ಕೂಡ ಕೆಲವು ಸಲ ತುಂಬ ಯೂಸ್ ಆಗುತ್ತೆ. ಸೊ ಇದೇನು ಮಾಡುತ್ತೆ ಅಂದರೆ ಮೆಟೀರಿಯಲ್ಸ್ನ ನೋಡಿಬಿಟ್ಟು ಆಬ್ಜೆಕ್ಟ್ಸ್ಗಳನ್ನ ಸಪ್ರೇಟ್ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇದರಲ್ಲಿ ಈಗ ನಾನು ಈ 4 ಗಾಲಿಗಳಿಗೆ ಒಂದು ಮೆಟೀರಿಯಲ್, ಸೊ ಈ 4 ಬಂಪರ್ಗಳಿಗೆ ಒಂದು ಮೆಟೀರಿಯಲ್ ಮತ್ತು ಇದಕ್ಕೊಂದು ಮೆಟೀರಿಯಲ್ ಕೊಟ್ಟಿದ್ದರೆ ಆಗ ಸೊ ಇದೆಲ್ಲವೂ ಕಂಬೈನ್ ಆದಾಗ ನಾನು ಬೈ ಮೆಟೀರಿಯಲ್ ಸಪ್ರೇಟ್ ಮಾಡುವಂತ ಕೊಟ್ಟರೆ ಆಗ ಅದು ಈ 4 ಗಾಲಿನ ಒಂದು ಆಬ್ಜೆಕ್ಟ್ ಆಗಿ, ಈ 4 ಬಂಪರ್ಗಳನ್ನ ಒಂದು ಆಬ್ಜೆಕ್ಟ್ ಆಗಿ ಮತ್ತು ಇದನ್ನ ಒಂದು ಆಬ್ಜೆಕ್ಟ್ ಆಗಿ, ಸೊ 3 ಸಪರೇಟ್ ಆಬ್ಜೆಕ್ಟ್ಸ್ಗಳಾಗಿ ಡಿವೈಡ್ ಮಾಡ್ತಾ ಇತ್ತು, ಸಪ್ರೇಟ್ ಮಾಡ್ತಾ ಇತ್ತು. ಓಕೆ, ಸೊ ಅದು ಕೂಡ ಯೂಸ್ ಮಾಡ್ಬೋದು ನಾವು. ಓಕೆ ಸ್ನೇಹಿತರೆ, ಇದಿಷ್ಟು ಬ್ಲೆಂಡರ್ನಲ್ಲಿ ಆಬ್ಜೆಕ್ಟ್ಗಳನ್ನು ಹೇಗೆ ಜಾಯಿನ್ ಮಾಡೋದು, ಸಪರೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಆಗಿತ್ತು. ಸೊ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.